welcome back to our YouTube channel. ಈ ವಿಡಿಯೋ ಏನಂತ ಅಂದ್ರೆ ನಾವು ನಮ್ಮ ಫಸ್ಟ್ ಪೇಮೆಂಟ್ ಅಲ್ಲಿ ಏನೋ ಒಂದು ತಗೊಂಡಿದ್ವಿ. ಅದೇನು ತುಂಬಾ ದೊಡ್ಡ ಪ್ರೈಸ್ ಏನಲ್ಲ, ನಾವು ಮಾಮೂಲಿ ಟೈಮಲ್ಲಿ ಅದನ್ನ ಅಫೋರ್ಡ್ ಮಾಡ್ಬೋದಾಗಿತ್ತು. ಆದ್ರೆ ನಾವು ಕಷ್ಟಪಟ್ಟಿರೋ ಕಾಸಲ್ಲಿ ತಗೋಬೇಕು ಅಂತ ಕಷ್ಟಪಟ್ಟಿರೋದು. ನಾವು 2 ವರ್ಷ ಆಯ್ತು ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿ. November 27ಗೆ 3rd ಇಯರ್, ಇವಾಗ 3rd ಇಯರ್ ರನ್ನಿಂಗು. 2 years ಅಲ್ಲಿ ನಮಗೆ ಫಸ್ಟ್ ಇನ್ಕಮ್ ಬಂದಿದೆ ತಾನೆ. 2 years ಕಷ್ಟಪಟ್ಟಿದೀವಿ. ಎಷ್ಟೊಂದು ಅಮೌಂಟ್ ಬಂದಿದೆ ಅದನ್ನೆಲ್ಲ ಹೇಳೋದಿಕ್ಕಾಗಲ್ಲ. ಏನ್ರಿಂದ ಯಾವ ಪೇಜ್ ಇಂದ ಬಂದಿದೆ ಅಂದ್ರೆ ಇನ್ಸ್ಟಾ ಇಂದ ಬಂದಿದ್ಯಾ ಯೂಟ್ಯೂಬ್ ಇಂದ ಬಂದಿದ್ಯಾ ಅದೆಲ್ಲ ಹೇಳಲ್ಲ. ಬರೀ ನನ್ಗೆ ನಮ್ ಕ್ಲೋಸ್ ಸರ್ಕಲ್ಗೆ ಮತ್ತೆ ನಮ್ ಫ್ಯಾಮಿಲಿಗೆ ಅಷ್ಟೇ ಗೊತ್ತಿರೋದು. ನಿಮ್ದು ಅಷ್ಟೇ, ಇವಳಾದ್ರೂ ಸ್ವಲ್ಪ ಜನ ಕೇಳ್ತಾರೆ, ನಾನಂತೂ ಇದ್ದಿದ್ದು ಯಾರಿಗೂ ಸ್ವಲ್ಪ ಜನಕ್ಕೆ ಅಂತಂದ್ರೆ ಇವಳಿಗೆ ಗಗನ್ ತೇಜಸ್ವಿ ಇಬ್ರೇ ಫ್ರೆಂಡ್ಸ್, ನನಗೆ ಸ್ವಲ್ಪ ಜಾಸ್ತಿ ಫ್ರೆಂಡ್ಸ್ ಇದಾರಲ್ಲ, ಜಾಸ್ತಿ ಏನಿಲ್ಲ, ಇವಳಿಗಿಂತ 4-5 ಜನ ಜಾಸ್ತಿ. ಅದಕ್ಕೆ ಅವ್ರಿಗೆಲ್ಲ ಹೇಳ್ಬಿಟ್ಟಿರ್ತೀನಿ. ಫಸ್ಟ್ ನಮ್ಮ ಅಣ್ಣನೇ ಇದ್ದ ಅಲ್ಲಿ ಪಕ್ಕದಲ್ಲಿ ಏಂತೂ ನೋಡು ಅಂತೆಲ್ಲ ತೋರಿಸ್ಬಿಟ್ಟೆ. ಇವಳು ನನಗೆ ಮೆಸೇಜ್ ಹಾಕಿದ ತಕ್ಷಣ ನಮ್ಮ ಅಣ್ಣಗೆ ತೋರಿಸಿದ್ವಿ. ನಾನು ನಮ್ಮ ಅಮ್ಮಂಗೆ ತೋರಿಸ್ದೆ ಫಸ್ಟ್. ನಮ್ಮ ವಾವ್ ಸೂಪರ್ ಅದು. ನಮ್ಮ ಅಣ್ಣ ಏನಿಲ್ಲ, ಕಂಗ್ರ್ಯಾಚುಲೇಷನ್ಸ್, ಕೀಪ್ ಗ್ರೋಯಿಂಗ್, ಇಷ್ಟೇ. ನಮ್ಮಮ್ಮ ಏನಿಲ್ಲ, ಸೇವ್ ಮಾಡು ಖರ್ಚು ಮಾಡಬೇಡ ಅಂತ ಬೈದು. ಫಸ್ಟ್ ಅದನ್ನೇ ಬೈದಿತ್ತು ನಾವು. ಏನಂತಂದ್ರೆ ನಮಗೆ ಬೇಕಿತ್ತು ಇದು, ಈ ಪರ್ಟಿಕ್ಯುಲರ್ ಐಟಮ್ ನಮಗ್ ಬೇಕಿತ್ತು. ಇದಕ್ಕಿಂತ ಮುಂಚೆ ಅದೇ ತರ 3 ತಗೊಂಡಿದ್ವಿ. ರಿದ್ದಿ ಹತ್ರ 2 ಇತ್ತು, ನನ್ಗೆ ನನ್ನ ಫ್ರೆಂಡ್ ಒಬ್ರು ಕೊಟ್ಟಿದ್ದು ಅದೊಂದಿತ್ತು. ಟೋಟಲ್ 3 ಇತ್ತು. 3 ಪಟಕ್ ಅಂತ ಮುರ್ದೇ ಹೋಯ್ತು. ಅದಕ್ಕೇನೆ ಈ ಸತಿ ಸ್ವಲ್ಪ ಸ್ಟ್ರಾಂಗ್ ಆಗಿರೋದು. ಕೊಟ್ಟಿರೋ ಬಜೆಟ್ಗೆ ಅದು ಅಷ್ಟು ಬಂದಿರೋದೇ ಹೆಚ್ಚು. ಪಾಪ ಅದೆಷ್ಟು ಕಷ್ಟಪಟ್ಟು ಇವಾಗ ಅದ್ರಲ್ಲೇ ಇಟ್ಟು ವಿಡಿಯೋ ಮಾಡ್ತಾ ಇದ್ವಿ. ಅದು ಅಂತ ಇದೀವಲ್ಲ, ಅದು ಅಂದ್ರೆ ರಿಂಗ್ ಲೈಟ್ ಅಷ್ಟೇ. ಸೊ ನಾವ್ ಈ ವಿಡಿಯೋ ಏಂತಕ್ ಮಾಡ್ತಿರೋದಂದ್ರೆ ನಮ್ ತರ ಬೇರೆ ಇನ್ಫ್ಲೂಯೆನ್ಸರ್ಸ್ಗೂ ಸ್ವಲ್ಪ ಹೆಲ್ಪ್ ಆಗ್ಲಿ, ಬಜೆಟ್ ಫ್ರೆಂಡ್ಲಿ ರಿಂಗ್ ಲೈಟ್ ಎಲ್ಲಿ ಸಿಗುತ್ತೆ ಅಥವಾ ಯಾವ್ದು ತಗೋಬಹುದು ಅಂತ ರೆಕಮೆಂಡೇಶನ್ ಅಷ್ಟೇ. ನೀವು ತಗೊಂಡ್ಲೇಬೇಕು ಅಂತ ಏನಿಲ್ಲ, ನಮ್ ಖುಷಿಗೆ ನಾವ್ ವಿಡಿಯೋ ಮಾಡ್ತಾ ಇದೀವಿ. ಅಂದ್ರೆ ನಮಗ್ ನೆನ್ಪಿರ್ಬೇಕಲ್ವಾ, ನಮ್ ಫಸ್ಟ್ ದುಡ್ಡಲ್ಲಿ ಇದನ್ನ ತಗೊಂಡ್ವಿ ಅಂತ. ನಮ್ ಖುಷಿಗೆ ನಾವೇನೋ ಮಾಡ್ತಾ ಇದೀವಿ, ನಮ್ ಖುಷಿಗೆ ನೀವು ನೋಡಿ ಅಂತ ಅಷ್ಟೇ. ಎಷ್ಟು ದೊಡ್ಡದಾಗೈತೆ, ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಇದು ಆಕ್ಚುಲಿ ನಾನು ಕಟ್ ಮಾಡಕ್ ಹೋದೆ, ಆಮೇಲೆ ಸುಮ್ಮನಾಗ್ಬಿಟ್ಟೆ ಬೇಡ ಬಿಡು ಅಂತ. ಕ್ಯೂರಿಯಾಸಿಟಿ ಟೇಪ್ ಕಟಿಂಗ್ ಸೆರೆಮನಿ ಮಾಡೋಣ. ತುಂಬಾ ಪ್ಯಾಕ್ ಮಾಡಿದ್ದಾರೆ. ಹೌದು, ನೀಟಾಗಿ ಮಾಡೋರು. 1 2 3 ಇರೇ 1 2 3 ಹೇಳ್ತಾ ಇದೀನಿ. ನಾನೊಂದು ಶುಂಠಿ ಕಟ್ ಮಾಡ್ಕೊಬಿಡ್ತೀನಿ. 1 2 3 ಸ್ಟಾರ್ಟ್. ಎಸ್, ತಡಾ, ಹಿಂಗೆ ASMR. ನಾವು ಯಾವ್ದು ತರಿಸಿರೋದಂದ್ರೆ ಡಿಜಿಟೆಕ್ DRL 18HC ತರಿಸಿರೋದು. ಡಿಜಿಟೆಕ್ ಅಲ್ಲಿ ತುಂಬಾ ಆಪ್ಷನ್ಸ್ ಇದೆ. ನಮ್ಮ ಬಜೆಟ್ಗೆ ನಾವು ಯಾವ್ದು ಬೇಕೋ ಅದನ್ನ ತರಿಸಿದ್ವಿ. ಇದಕ್ಕಿಂತ ಕಡಿಮೆ ಇರೋದು ಇದೆ, ಇದಕ್ಕಿಂತ ಜಾಸ್ತಿ ಇರೋದು ಇದೆ. ಬಟ್ ನನಗೆ ರಿಂಗ್ ಲೈಟ್ ಬರುತ್ತಲ್ವ, ಅದು ಸ್ವಲ್ಪ ದಪ್ಪದ್ ಬೇಕಿತ್ತು. ಲೈಟ್ ಸ್ವಲ್ಪ ಜಾಸ್ತಿ ಬರುತ್ತೆ ಅಂತ. ನಾವು ಇಷ್ಟು ದಿವಸ ತಗೊಂಡಿದ್ದೆಲ್ಲ ಸಣ್ಣ ಇತ್ತು, ನನಗೆ ದಪ್ಪದ್ ಬೇಕು ಅಂತಲೇ ನಾನು ಆರ್ಡರ್ ಮಾಡಿದೆ. ಸೈಕ್, ಒಂದು ಕಿಟ್ಟೆ ಕೊಟ್ಬಿಡಿ. ಸೈಕ್ ಚೆನ್ನಾಗಿದೆ. ಗುಡ್, ನೈಸ್. ಟ್ರೈಪಾಡ್ಗೆ ಬೇರೆ ಟ್ರೈಪಾಡ್. ಮಳೆಯೇ ಮಳೆ.
ಟೈ ಮಾಡ್ಕೊಂಡು ಕ್ಯಾರಿ ಮಾಡ್ಬೋದು ಎಲ್ಲ ಕಡೆ. ನಾವು ಆಚೆ ಎಲ್ಲ ಹೋದ್ರೆ ಫಸ್ಟ್ ಟೈಮ್ ನಾನು ಇಷ್ಟು ದೊಡ್ಡ ನಮ್ಮ ಹತ್ರ ನಾವು ಆಚೆ ಎಲ್ಲ ಹೋದ್ರೆ ರಿಂಗ್ ಲೈಟ್ ತಗೊಂಡು ಹೋಗಕ್ಕೆ ಒಂಥರ ಅನಿಸ್ತಿತ್ತು ಗೊತ್ತಾ. ಎಷ್ಟು ದಿವಸ ಏನ್ ಅನ್ಕೊಂತಾರೆ. ಫಿಕ್ಸ್ ಮಾಡೋಣ. ಎಷ್ಟು ದೊಡ್ಡದಾಗಿದೆ ಅಲ್ಲ, ಫುಲ್ ಖುಷಿ. ದೊಡ್ಡದಾಗಿದೆ, ಚೆನ್ನಾಗಿದೆ. ಇದು ನೋಡು, ಇದು 3 ಕಡೆ ಇದೆ ಫೋನ್ ಫಿಕ್ಸ್ ಮಾಡಕ್ಕೆ. ಎಲ್ಲಾರ ಫಿಕ್ಸ್ ಮಾಡ್ಬೋದು. ಆಯ್ತು, ಎತ್ಕೋ ತೆಗಿ ಅದನ್ನ ನೋಡೋಣ. ಗಿಂಬಲ್ ತರ ಇದೆ. ಅದೇ ಸ್ವಲ್ಪ ಚಿಕ್ಕದಿರುತ್ತೆ ಗಿಂಬಲ್. ಸಿಕ್ಕಾಪಟ್ಟೆ ದೊಡ್ಡದಿದೆ. ಓ ಇಲ್ಲಿ ನೋಡಿ ಗಾಯ್ಸ್, ಇದರಲ್ಲೇ ಏನೇ ಇದು ಹಾಕೋದು ಮೊಬೈಲ್ ಸ್ಟ್ಯಾಂಡ್ಸ್ ಎಲ್ಲ ಅನ್ಸುತ್ತೆ. ಹೌದು, ಇದು ಕನೆಕ್ಷನ್ಗೆ ಆಯ್ತಾ. ಇದು ಮೊಬೈಲ್ ಹೋಲ್ಡರ್. ಹುಷಾರು ಮಾಡೋದಿದು, ನಾನೇನ್ ಮಾಡಿ ಹಿಂಗ ಆಡ್ಸಿ ಆಡ್ಸಿನ ಮುರ್ದಾಕಿರೋದು. ಇದಿಲ್ಲ ಹಾಕಕ್ಕೆ. ತಲೆ ಇಲ್ಲ, ಬೆಳ್ಳೆ ಕಾಣ್ತಾ ಇದೀವ. ಕಲರ್ ಚೇಂಜ್ ಆಯ್ತು ಆಯ್ತಾ. ಕಲರ್ ಎಲ್ಲ ಬರಬೇಡಿ. ಇನ್ನೊಂದು ಲೈಟ್ ಡಾರ್ಕ್, ಇನ್ನೊಂದು ಕಮ್ಮಿ ಜಾಸ್ತಿ. ಇದು ಜಾಸ್ತಿ, ಇದು ಕಮ್ಮಿ. 18 ಇಂಚ್ ಇದು. ಹೌದು, 18 ಇಂಚ್ 6 ಫೀಟ್ ಸ್ಟ್ಯಾಂಡ್. ಹೌದು, 2 ಕಲರ್ ಮೋಡ್ ಇದೆ. ಅವಾಗಲೇ ತೋರಿಸಿದ್ವಲ್ಲ, ಒಂದು ವೈಟು ಒಂದು ಯೆಲ್ಲೋಯಿಶ್ ಕ್ರೀಮ್ ತರ, ಸನ್ಸೆಟ್. ಮತ್ತೆ ಇದು ಫೋನ್ಗೆ ಮತ್ತೆ ಕ್ಯಾಮ್ರಾಗೆ ಎರಡಕ್ಕೂ ಕಂಪ್ಯಾಟಬಲ್ ಇದೆ. ಇದು ಬ್ಯಾಟ್ರಿ ಕಂಪಾರ್ಟ್ಮೆಂಟ್. ಇದೇನೋ AC ಇನ್ಪುಟ್ ಅಂತ ಇದೇನೋ ಕೊಟ್ಟವ್ರೆ, ನಂಗೂ ಗೊತ್ತಿಲ್ಲ. ಇದನ್ಸುತ್ತೆ ಇದು ವಯರ್ದು, ಇದು USB, ಇದು 2 ಬ್ಯಾಟ್ರಿ, ಇದೆರಡು ಸ್ವಿಚ್ ಅವಾಗಲೇ ತೋರಿಸಿದ್ವಿ. ಇದು 3 ಅಡ್ಜಸ್ಟ್ ಮಾಡೋದು ಸೈಜ್, ಹೈಟ್. ನಾನು ಇದು ಓಪನ್ ಮಾಡ್ಕೋಬೇಕು. ಇದನ್ನ ನಾವು ಜಿಯೋ ಮಾರ್ಟ್ ಇಂದ ಆರ್ಡರ್ ಮಾಡಿದ್ದು. ಹೌದು, ಫ್ಲಿಪ್ಕಾರ್ಟ್ ಅಲ್ಲೂ ಆಗ್ಲಿಲ್ಲ, ಅಮೆಝಾನ್ ಅಲ್ಲೂ. ಮತ್ತೆ ಇದನ್ನ ನನಗೆ ಗಗನ್ ರೆಕಮೆಂಡ್ ಮಾಡಿದ್ದು. ಅವ್ನು ಹೇಳಿಲ್ಲ ಅಂದ್ರೆ ಅಷ್ಟೇ ಬೇಜಾರು ಮಾಡ್ಕೊತಾನೆ. ಥ್ಯಾಂಕ್ ಯು ಗಗನ್. ಎಷ್ಟು ಕಷ್ಟ. ಆಕ್ಚುಲಿ ನಾನು ಬೇರೆದು ಹುಡುಕಿದ್ದೆ, ಅದು 3000 ಸಮಥಿಂಗ್ ಏನೋ ಕಾಸ್ಟ್ ಇತ್ತು. ಬಟ್ ನನಗೆ ಅಷ್ಟು ದಪ್ಪದ್ದು ಲೈಟ್ ಸಿಕ್ಕಿರಲಿಲ್ಲ ಅದರಲ್ಲಿ. ಅದಕ್ಕೆ ಅವ್ನಿಗೆ ಹೇಳಿದಾಗ ಅವ್ನು ಪಾಪ ಹುಡುಕ್ಬಿಟ್ಟು ಇದನ್ನೇ ತಗೊಳ್ಳಿ ಅಂತ ಯೂಟ್ಯೂಬ್ ವಿಡಿಯೋನ ನೋಡ್ಬಿಟ್ಟು ಪಾಪ ಕಳಿಸ್ದ ಅವನು. ಇದನ್ನು ತಗೊಳ್ಳಿ ಅಂತ ಒಂದು 3-4 ಕಳಿಸ್ದ. ನಂಗೆ ಇದು ಇಷ್ಟ ಆಯಿತು. ಅಂದರೆ ಅಫೋರ್ಡೆಬಲ್ ಮತ್ತು ಪ್ರೈಸ್ ವರ್ತಿ ಅಂತ ಅನಿಸ್ತು. ಸೊ ಇವಳಿಗೆ ಹೇಳಿದೆ, ಇವಳು ಯಾವ್ದು ಬೇಕಾದ್ರೂ ತಗೋ, ಏನಾರ ಮಾಡ್ಕೊ, ಅಷ್ಟೇ ಇವಳ್ದು. ನಾನು ಅದೇ ಬೇಕು ಇದೇ ಬೇಕು ಅಂತ ಹೇಳಿಲ್ಲ, ಯಾವುದೋ ಒಂದು ತಗೋ ಅಂತ. ಮತ್ತೆ ಗಗನ್ ಬೇರೆ ಸಜೆಸ್ಟ್ ಮಾಡಿದ್ದು ಅಂತ ನನಗೆ ಹೇಳಿದ್ಲು ಮೆಸೇಜಲ್ಲಿ. ಗಗನ್ ಹೇಳಿದಂಗಂದ್ರೆ ನೋಡೇ ಹೇಳಿರ್ತಾನೆ ಬಿಡು ಅಂತ ಅನ್ಬಿಟ್ಟು ಯಾವ್ದೋ ಒಂದು ತಗೋ ಅನ್ಕೊಂಡು ಸಿಗುತ್ತೆ. ನಾನು ಹುಡ್ಕೋದು ಅದೆಲ್ಲ ಇಲ್ಲ. ಹುಡ್ಕೋದೆಲ್ಲ 3 ದಿವಸ ಹಿಂದೆ ಕಳ್ಸಿದ್ ಇವಳಿಗೆ. 3 ಕಳಿಸ್ಬಿಟ್ಟು ನೋಡು ಇದನ್ ಗಗನ್ ಕಳ್ಸಿದಾನೆ ನೋಡು ಅಂತ ಇನ್ನ ಮೆಸೇಜ್ ರಿಪ್ಲೈ ಮಾಡಿಲ್ಲ. ನಾನು ನೋಡೇ ಇಲ್ಲ. ನಾನು ತುಂಬಾ ಬಿಸಿ ಪೀಪಲ್. ನಾನು ಅಷ್ಟೇ ನಾವು ಕಷ್ಟಪಟ್ಟಿರೋ ದುಡ್ಡಲ್ಲಿ ತಗೊಂಡಿದೀವಿ. ಇದೇ ನಾರ್ಮಲ್ ಆಗು ನಮ್ ಕೈಯಲ್ಲಿ ತಗೊಳ್ಳೋಷ್ಟೇ ನಮ್ಮ ಹತ್ರ ಕಾಸು ಇರ್ತಿತ್ತು. ಆದ್ರೆ ಅದು ನಮ್ಮ ಅಪ್ಪ ಅಮ್ಮ ಕಾಸಾಗುತ್ತೆ. ಇದಂದ್ರೆ ನಮ್ಮಿಬ್ರು ಕಾಸು, ನಾವಿಬ್ರು ದುಡ್ದಿರೋ ಕಾಸು ಅಂತ ಅಂದ್ಬಿಟ್ಟು ನಮ್ ಕಾಸಲ್ಲೇ ನಾವೀಗ ತಗೊಂಡಿದ್ದು. ಎಸ್, ಅದ್ ನಾವೇ ತಗೊಂಡ್ರು ಅದು ಅವರೇ ಕೊಡಿಸ್ದಂಗ ಆಗುತ್ತೆ. ಅದಕ್ಕೆ ನಾವೇ ತಗೊಂಡಿದ್ವಿ. ಅಂದ್ರೆ ನಮ್ಗೆ ಇನ್ನ ಏನೇನೋ ಮಾಡ್ಬೇಕು ಅಂತ ಎಲ್ಲ ಇಷ್ಟ. ಏನೇನೋ ಅಂದ್ರೆ ಏನೇನೋ ಅಲ್ಲ, ಚೆನ್ನಾಗಿರೋ ಕಂಟೆಂಟ್ ಕೊಡ್ಬೇಕು, ಕ್ಲಾರಿಟಿ, ಲೈಟಿಂಗ್ಸ್ ಎಲ್ಲ ಚೆನ್ನಾಗಿರ್ಬೇಕು, ಅದೆಲ್ಲ ನಮಗ್ ಇಷ್ಟ. ಆದ್ರೆ ಅದೆಲ್ಲ ನಮ್ ಪೇರೆಂಟ್ಸ್ ನಾವ್ ಕೇಳೋದಿಕ್ ಹೋಗಲ್ಲ. ನಮ್ದೇನೆ ಸ್ವಲ್ಪ ಸ್ವಲ್ಪ ಬಂದ್ಮೇಲೆ ನಾವ್ ಆಕ್ಚುಲಿ ಸ್ವಲ್ಪ ನಮ್ಮ ಹತ್ರ ಕಾಸಿದ್ದಾಗೇನೆ ಅದು ಇದು ಚಿಕ್ಕ ಚಿಕ್ಕ ಐಟಮ್ಸ್ ತಗೊಂತಾನೆ ಇರ್ತೀವಿ.
ಇವಾಗ ಸ್ವಲ್ಪ ದೊಡ್ಡದಾಗಿ ತಗೊಂಡ್ವಿ. ಇನ್ನೂ ಸ್ವಲ್ಪ ಕಾಸು ಮಿಕ್ಕಿದೆ, ಅದ್ರಲ್ಲೂ ಏನಾದ್ರು ತಗೊಂತೀವಿ. ಯಾವುದು ವೇಸ್ಟ್ ಐಟಮ್ ಮೇಲೆ ಎಲ್ಲ ಖರ್ಚು ಮಾಡಲ್ಲ. ನಮ್ಮ ಮನೇಲೂ ಹೇಳಿದಾರೆ ಎಲ್ಲ ವೇಸ್ಟ್ ಮೇಲೆ ಖರ್ಚು ಮಾಡಬೇಡ್ರಿ, ನಿಮಗೆ ಏನಕ್ಕೆ ಯೂಸ್ ಆಗುತ್ತೋ ಅದನ್ನ ತಗೊಳ್ಳಿ ಅಂತ ಎಲ್ಲ ಹೇಳ್ತಾ ಇದ್ರು. ಮತ್ತು ನಾವ್ ಏನೇ ತಗೊಂಡ್ರು ನಮ್ ವಿಡಿಯೋಗೆ ಯೂಸ್ ಆಗೋ ತರನೇ ತಗೋಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿದ್ವಿ. ಬೇಕಾದ್ರೆ ಬೇರೆ ದುಡ್ಡಲ್ಲೆಲ್ಲ ನಾವು ಬಟ್ಟೆ ಅದು ಇದು ತಗೊಂತಾನೆ ಇರ್ತೀವಿ, ಅದು ಖರ್ಚು ಮಾಡೋದ್ ಬೇಡ ಅಂತ ವಿಡಿಯೋಗೋಸ್ಕರನೇ ತಗೋಬೇಕು ಅಂತ. ಅದು ಇಬ್ರಿಗೂ ಯೂಸ್ ಆಗ ಅಂತದೇ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ. 2 ವರ್ಷ ಆದ್ಮೇಲೆ ನಮ್ಗೆ ಕಾಸು ಬಂತು. ಸೋ ಹ್ಯಾಪಿ. ಎಸ್, ಯಾರು ಕಣ್ಣು ಹಾಕ್ಬೇಡಿ. ಹೌದು, ಇವಿ ಲೈಸ್ ಹಾಕ್ತೀನಿ ಇಲ್ಲಿ. ಹೌದು. ಆಗ ಇದು ವಿತೌಟ್ ಲೈಟ್ ನಾವು ಮಾಡ್ತಿರೋದು, ಬರೀ ಟ್ಯೂಬ್ ಲೈಟ್ ಇಟ್ಕೊಂಡು ಮಾಡ್ತಾ ಬರೀ ನಾರ್ಮಲ್ ರೂಮಲ್ಲಿ ಯಾವ ಲೈಟ್ ಆ ಲೈಟ್. ಇವಾಗ ಇದನ್ನ ಹಾಕ್ಬಿಟ್ಟು ವಿಡಿಯೋ ಮಾಡೋಣ, ಡಿಫ್ರೆನ್ಸ್ ನೋಡೋಣ. ಆ ರಿಂಗ್ ಲೈಟ್ಗೆ ಫಿಕ್ಸ್ ಮಾಡಿ ಬಂದಿದೀವಿ. ಎಷ್ಟು ದೊಡ್ಡದಾಗಿ ಕಾಣಿಸ್ತಿದೆ ಅಂದ್ರೆ, ಫೋನ್ ಇಷ್ಟೇ ಕಾಣ್ತಿದೆ. ಇಷ್ಟು ದಿನ ಫೋನ್ ಇಷ್ಟು ದೊಡ್ಡದಾಗಿ ಕಾಣಿಸ್, ರಿಂಗ್ ಲೈಟ್ ಇಷ್ಟು ಕಾಣಿಸ್ತಿದೆ. ತೋರಿಸ್ತೀವಿ ಎಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದ್ದೀರ. ಇಷ್ಟು ದಿನ ಇದ್ರಲ್ಲಿ ಇಡ್ತಾ ಇದ್ವಿ. ಇಷ್ಟು ದಿನ ಇದ್ರಲ್ಲಿ ಇಡ್ತಿದ್ವಿ ನೋಡಿ. ಇಷ್ಟೊತ್ತು ನಾವು ಇದ್ರಲ್ಲಿ ಇಟ್ಟಿದ್ವಿ, ಇವಾಗ ಇದ್ರಲ್ಲಿ ಇಟ್ಟಿದ್ವಿ. ಇವಾಗ ಡಿಫ್ರೆನ್ಸ್ ನೋಡೋಣ. ನೀವೇ ನೋಡಿ. ಇದು ನಾರ್ಮಲ್ ರೂಮಲ್ಲಿ ಟ್ಯೂಬ್ ಲೈಟ್ ಆಯ್ತಾ, ಇವಾಗ ಇದ್ರಲ್ಲಿ ಹಾಕೋಣ. ಆನ್ ಆಗಿದೆಯಾ? ಇದು ರಿಂಗ್ ಲೈಟ್ದು. ನಾವು ಸ್ವಲ್ಪ ಆಕ್ಚುಲಿ ದೂರ ಕೂತಿದೀವಿ ಜಾಸ್ತಿ. ಈ ತರ ಬೆಳ್ಳ ಕವರ್ ಆಗುತ್ತೆ, ಅದೇ ಖುಷಿ ನನಗೆ. ಬೆಳ್ಳ ಕಾಣ್ತಾ ಇದೀವ, ಕಾಣಿಸ್ತಾ ಇರ್ತೀವಿ. ಸೊ ಇದು ಡಿಫ್ರೆನ್ಸ್, ನಿಮಗೂ ಬೇಕಿದ್ರೆ ತಗೊಳ್ಳಿ. ಇಟ್ಸ್ ಬಜೆಟ್ ಫ್ರೆಂಡ್ಲಿ. ಮತ್ತೆ ನನಗೆ ತುಂಬಾ 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 ವರ್ತ್ ಅನಿಸ್ತು. 2 ವರ್ಷ ವೆಯ್ಟ್ ಮಾಡಿ ಒಂದು ದೊಡ್ಡ ಸ್ಟೆಪ್ ಇಟ್ಬಿಟ್ಟು ತಗೊಂಡಿದ್ದಕ್ಕೆ ಫುಲ್ ಖುಷಿ ಆಯ್ತು ನನಗಂತೂ. ಎಲ್ರಿಗೂ ಇದು ಸಿಲ್ಲಿ ಅನ್ಸ್ತಾ, ರಿಂಗ್ ಲೈಟ್ ಅಷ್ಟೇ ತಾನೆ ಅನ್ಸುತ್ತೆ. ಬಟ್ ನಮಗ್ ಏನೋ ಒಂಥರ ಖುಷಿ, ನಮ್ ಕಾಸಲ್ಲಿ ತಗೊಂಡ್ವಿ. ಇದೇನ್ ದೊಡ್ಡ ಅಮೌಂಟು ಅಲ್ಲ, ಬಟ್ ಆದ್ರೂ ನಮಗ್ ಖುಷಿ ಅಷ್ಟೇ. ನಮಗ್ ದೊಡ್ಡ, ಹೌದು, ನಮಗ್ ಅದು ದೊಡ್ಡ ಅಮೌಂಟೇ. ಇನ್ನ ಸ್ವಲ್ಪ ಕಾಸ್ಟ್ ಬಂದಿದೆ, ನಾವು ಅದ್ರಲ್ಲಿ ಏನೇನೋ ತಗೊಂತೀವಿ. ಅದ್ರದ್ದು ವಿಡಿಯೋ ಆಗ್ತೀವಿ, ಅದ್ರದ್ದು ಆಗ್ತೀವಿ. ಏನಾರ ತಗೊಂಡಾಗ ಇವಾಗಲೇ ತಗೊಳ್ಳಲ್ಲ, ಯಾಕಂದ್ರೆ ಇದಕ್ಕೆ ಸ್ವಲ್ಪ ಖರ್ಚು ಮಾಡಿದೀವಲ್ವ, ಸೇವ್ ಮಾಡಿಬಿಟ್ಟು ಏನಾರ ಬೇರೆ ಬೇಕಂದ್ರೆ ಅವಾಗ ತಗೊಳ್ಳೋಣ. ಸೊ ಅಷ್ಟೇ ಗಾಯ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ. ಬಾಯ್.